ಊಟದ ಸಮಯ ಈಗಾಗಲೇ ಸುಮಾರು 50 ಭಾಗದಷ್ಟು ಖಾಲಿಯಾಗಿದ್ದಾರೆ. ಅವರು ಊಟಕ್ಕೆ ಹೋಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ನಾನು. ನೀವೆಲ್ಲರೂ ಕೂಡ ಊಟ ಮಾಡದೆ ಕೂತಿದ್ದೀರಿ. ಊಟಕ್ಕೆ ಹೋಗಿರೋರಿಗೆ ಇಲ್ಲಿ ಕೂತಿರೋರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಮುಗಿದೋಯ್ತದೆ. ನಾವು ನಿಮಗೆ ಊಟ ಮಾಡಿಲ್ಲ ಅಲ್ವಾ? ಕೂತ್ಗಳೇ, ಕೂತು ಕೂದು ಕೂದು ಕೂದು. ಚಾಮರಾಜನಗರಕ್ಕೆ ಅನೇಕ ಸಾರಿ ಬಂದಿದ್ದೇನೆ. ಚಾಮರಾಜನಗರ ಹೆಡ್ ಕ್ವಾರ್ಟರ್ಸು, ಚಾಮರಾಜನಗರ ಜಿಲ್ಲೆಗೆ ಬಹಳ ಜನ ಹೇಳ್ತಾ ಇದ್ರು, ಈ ಜಿಲ್ಲೆಗೆ ಹೋದ್ರೆ ಮಂತ್ರಿ ಸ್ಥಾನ ಹೋಗ್ಬಿಡ್ತದೆ ಅಂತೇಳಿ. ನಾನು ಈ ಜಿಲ್ಲೆಗೆ ಒಂದು 20 ಸಾರಿ ಬಂದಿರ್ಬೋದಲ್ವ ಪುಟ್ಟರಂಗ ಶೆಟ್ಟಿ? ಈ ಜಿಲ್ಲೆಗೆ ಮೂಢನಂಬಿಕೆ ಇದೆಯಲ್ಲ, ಈ ಜಿಲ್ಲೆಗೆ ಬಂದರೆ ಅಧಿಕಾರ ಹೋಗ್ಬಿಡ್ತದೆ. ಪ್ರಶ್ನವ್ರು ಕೇಳ್ತಾ ಇದ್ರು, ಏನು ಸರ್ ನೀವು 20 ಸಾರಿ ಬಂದಿದ್ದೀರಿ, ಈ ಜಿಲ್ಲೆಗೆ ಬಂದು ಬಂದು ನಿಮ್ಮ ಮುಖ್ಯಮಂತ್ರಿ ಸ್ಥಾನ ಗಟ್ಟಿಯಾಗ್ಬಿಟ್ಟಿದೆಯಾ ಅಂತೇಳಿ. ಬರೀ ನನ್ನ ಸ್ಥಾನ ಗಟ್ಟಿಯಾಗಿಲ್ಲ, ನಮ್ಮ ಪಕ್ಷದ ಅಧಿಕಾರನೇ ಗಟ್ಟಿಯಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ಸರ್ಕಾರನೇ ಗಟ್ಟಿಯಾಗಿದೆ. ಆದ್ರಿಂದ ಯಾವಾಗ ಕರೆದರೂ ಕೂಡ ಚಾಮರಾಜನಗರಕ್ಕೆ ಬಂದೇ ಬರ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಎಲ್ಲ ಖಾಲಿ ಆಗೋದ್ರು. ಇನ್ನೇನು ಭಾಷಣ ಮಾಡೋದು? ಯಾರಿಗೆ ಭಾಷಣ ಮಾಡಲಿ? ಎಲ್ಲ ಹಿಂದಕ್ಕೆ ತಿರುಗಿ ನೋಡ್ರಯ್ಯ. ಹಾಲು ಕರೆಯೋದು 4 ಗಂಟೆ ಮೇಲೆ, ಇಷ್ಟೊತ್ತಿಗೆ ಯಾಕೆ ಹೋಗ್ತೀರಿ? ಆದ್ರಿಂದ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ನಿಲ್ಲಿಸ್ಬಿಡ್ಲೇನೆ ಜಿ ಟಿ ದೇವೇಗೌಡ? ಆಮೇಲೆ ಕೊನೆಯಲ್ಲಿ ಒಂದು ಅನೌನ್ಸ್ ಮಾಡಿಬಿಡ್ತೀನಿ, ಓಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.